ಸಾರ್ವಜನಿಕ ಶಿಕ್ಷಣ ಉಳಿಸಿ ಹಾಗೂ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹೋರಾಟಕ್ಕೆ ಮುಂಬನ್ನಿ ಎಂದು ಎಐಡಿಎಸ್ಒ 72ನೇ ಸಂಸ್ಥಾಪನಾ ದಿನದಂದು ಕರೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಹಾಸನ ಜಿಲ್ಲಾ ಅಧ್ಯಕ್ಷರಾದ ಚೈತ್ರ ಮಾತನಾಡಿ, ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯು ಕಳೆದ 71 ವರ್ಷಗಳಿಂದ ದೇಶದಾದ್ಯಂತ ವಿದ್ಯಾರ್ಥಿ ಚಳುವಳಿಗಳನ್ನು ಕಟ್ಟುತ್ತಾ ವೈಜ್ಞಾನಿಕ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕೆಂಬ ಧ್ಯೇಯದೊಂದಿಗೆ ವಿದ್ಯಾರ್ಥಿ ಮತ್ತು ಶಿಕ್ಷಣ ವಿರೋಧಿ ನೀತಿಗಳ ವಿರುದ್ಧ ಬಲಿಷ್ಠ ಚಳುವಳಿಗಳನ್ನು ಬೆಳೆಸುತ್ತಿದೆ ಎಂದು ಹೇಳಿದರು. ಮುಂದುವರಿಯುತ್ತಾ ಯಾವ ಶಿಕ್ಷಣ ಗುಲಾಮಗಿರಿಯ ವಿರುದ್ಧ ಸಿಡಿದೆದ್ದು ಮನುಕುಲವನ್ನು ಜಾಗೃತವಾಗುವಂತೆ ಮಾಡಿ ನಮ್ಮೆಲ್ಲರನ್ನು ಉಳಿಸಿತ್ತು ಹಾಗೂ ನವೋದಯದ ಮಹಾನ್ ಚೇತನಗಳಾದ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಭಗತ್ ಸಿಂಗ್, ನೇತಾಜಿ ಹೀಗೆ ಅನೇಕರ ಮೂಲ ಆಶಯವಾದ ಸಾರ್ವಜನಿಕ ಶಿಕ್ಷಣವನ್ನು ಗಾಳಿಗೆ ತೂರಿ ಇಂದು ರಾಜ್ಯ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಹೆಸರಲ್ಲಿ ಶಿಕ್ಷಣವನ್ನು ಮಾರಾಟಕ್ಕಿಟ್ಟಿದೆ. ರಾಜ್ಯದಲ್ಲಿ 40,000 ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದರ ಮೂಲಕ ದುಡಿಯುವ ವರ್ಗದ ಮಕ್ಕಳಿಗೆ ಜ್ಞಾನದ ಬಾಗಿಲನ್ನು ಮುಚ್ಚಿ ಅವರನ್ನು ಶಿಕ್ಷಣದಿಂದ ಸಂಪೂರ್ಣವಾಗಿ ವಂಚಿತರನ್ನಾಗಿ ಮಾಡಲು ಮುಂದಾಗಿದೆ ಎಂದು ದೂರಿದರು. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ 72ನೇ ಫೌಂಡೇಶನ್ ಡೇನ ನಾವು ಸ್ಥಾಪನಾ ದಿನವನ್ನು ನಾವು ಇವತ್ತು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಮೇಯ್ನ್ ಆಗಿ ಸ್ನೇಹಿತರೆ, ಇವತ್ತು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಏನು ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಹಳ್ಳಿಗಿರುವಂಥ ಒಂದೊಂದು ಶಾಲೆ ಅಂದರೆ ಕರ್ನಾಟಕದಲ್ಲಿ 40,000ಕ್ಕೂ ಹೆಚ್ಚಿಗೆ ಶಾಲೆಗಳನ್ನ ಇವತ್ತು ವಿಲೀನ ಮಾಡಿಬಿಟ್ಟು ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಮಾಡ್ತೀವಿ ಅಂತೇನು ಹೋಗ್ತಾ ಇದ್ದಾರೆ. ಅಂದರೆ 6,000 ಗ್ರಾಮ ಪಂಚಾಯತಿಗೆ 40,000 ಶಾಲೆಗಳನ್ನ ಮುಚ್ಚಿ ಬರೀ 6,000 ಶಾಲೆಗಳನ್ನ ಇವತ್ತು ಇಟ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸ್ನೇಹಿತರೆ, ಇವತ್ತು ಏನು ಹುಬ್ಳಿಲಿ ಒಂದು ಭಾಳ ನಮ್ಮ ಕರ್ನಾಟಕದ ಮಾನವೀಯತೆಯನ್ನೇ ಕೆದಕೋ ಅಂಥ ಒಂದು ಇವತ್ತು ಇನ್ಸಿಡೆಂಟ್ ಆಯಿತು. ಜಾತಿ ಹೆಸರಲ್ಲಿ ಗರ್ಭಿಣಿ ಹೆಣ್ಮಗಳನ್ನು ಅವರ ಅಪ್ಪನೇ ಇವತ್ತು ಮರ್ಯಾದೆಗೇಡಿ ಹತ್ಯೆ ಮಾಡಿದ್ದಾರೆ. ಅದನ್ನು ಕೂಡ ಖಂಡಿಸಿ ಈ ಕೂಡಲೇ ಆ ಅಪರಾಧಿಗಳಿಗೆ ಉಗ್ರವಾದಂಥ ಶಿಕ್ಷೆ ಮಾಡಬೇಕು, ಉನ್ನತವಾದಂಥ ತನಿಖೆನ ಮಾಡಬೇಕು, ಸರ್ಕಾರ ಇದರಲ್ಲಿ ಜವಾಬ್ದಾರಿ ತಗೋಬೇಕು ಅಂತೇಳಿ ಆಗ್ರಹಿಸ್ತಾ, ಹಾಗೆಯೇ ಇಡೀ ದೇಶದಾದ್ಯಂತ ಒಂದು 2 ದೊಡ್ಡ ಚಳುವಳಿಗಳಾಗ್ತಾ ಇದೆ. ನೀವು ಗಮನಿಸಿರ್ಬೋದು. ಏನು ಅರಾವಳಿ ಪರ್ವತ ಶ್ರೇಣಿ ಅಂತ ಹೇಳಿ ಅಂತ ತಾರ್ ಮರುಭೂಮಿನೇ ತಡೆದು ಅಲ್ಲಿ ರಾಜಸ್ಥಾನ, ಗುಜರಾತು, ಹರಿಯಾಣ ಪ್ರದೇಶಗಳಲ್ಲಿ ವ್ಯವಸಾಯಕ್ಕಾಗಿರ್ಬೋದು, ಜನಗಳ ಜೀವನಕ್ಕಾಗಿರ್ಬೋದು ಬಹಳ ಒಂದು ಕೊಡುಗೆ ಕೊಟ್ಟು ನೈಸರ್ಗಿಕ. ಈ ಸಂಸ್ಥಾಪನಾ ದಿನದಲ್ಲಿ ರಾಜ್ಯ ಖಜಾಂಚಿಗಳಾದ ಸುಭಾಷ್ ಬೆಟ್ಟದಕೊಪ್ಪ, ಜಿಲ್ಲಾಧ್ಯಕ್ಷರಾದ ಚೈತ್ರ, ಕಾರ್ಯದರ್ಶಿಯಾದ ಸುಷ್ಮಾ, ಕಾರ್ಯಕರ್ತರಾದ ಚಂದ್ರಶೇಖರ್, ಧನಂಜಯ್, ರಾಕೇಶ್, ಶಿವಲಿಂಗ, ನಾಗಿನಬಾನು ಇನ್ನಿತರ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.